ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ಯಾಂಡ್ಲ್ವುಡ್ ಟಾಕೀಸ್ ಅಲ್ಲಿ 9ನೇ ತಾರೀಕಿಂದ ಬೆಳಗ್ಗೆ 8ವರೆಗೆ ನಾವು ಎಲ್ಲ ಓಲ್ಡ್ ಆರ್ಟಿಸ್ಟ್ಗಳವ್ರದ್ದು ಸುಖ ದುಃಖ, ಅವರ ನೋವು ನಲಿವು ಈ ರೀತಿ ಇರೋವಂಥ ಅವ್ರದ್ದು ಲೈಫ್ ಸ್ಟೋರಿಗಳನ್ನ ನಾವು ಇನ್ಮೇಲೆ ಟೆಲಿಕಾಸ್ಟ್ ಮಾಡ್ತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಅದನ್ನ ನೋಡಿ, ಅದೇ ರೀತಿ ಇವಾಗ ಹೆಂಗ್ ಸಪೋರ್ಟ್ ಮಾಡ್ಕೊ ಬರ್ತಿದ್ರು ನಮ್ಮ ಚಾನಲ್ಗೆ, ಅದೇ ರೀತಿ ಈ ತರ ಸ್ಟೋರಿಗಳಿಗೂ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಸ್ಯಾಂಡ್ಲ್ವುಡ್ ಟಾಕೀಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ಪುಷ್ಪ 2. ಈ ಮೂವಿ ಆನ್ಲೈನ್ ಕತೆ ಏನಪ್ಪ ಅಂತಂದರೆ, ಪಾರ್ಟ್ 1 ನೋಡಿರೋರಿಗೆ ಗೊತ್ತಿರ್ತದೆ ಆ ಸಿನಿಮಾದಲ್ಲಿ ಏನು ಮಾಡಿರ್ತಾನೆ, ಅವನು ಹೆಂಗೆ ಸ್ಟೇಟ್ ಟು ಸ್ಟೇಟ್ ಯಾವ ರೀತಿ ರೆಡ್ ಸ್ಯಾಂಡ್ಲ್ವುಡ್ಡನ್ನು ಹೆಂಗೆ ಸ್ಮಗಲ್ ಮಾಡ್ತಿದ್ದ ಅಂತ. ಆದರೆ ಈ ಪಾರ್ಟ್ 2 ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸ್ಮಗಲ್ ಮಾಡ್ತಾನೆ. ಅದನ್ನ ಹೆಂಗೆ ಮಾಡ್ತಾನೆ, ಆಮೇಲೆ ಅವನಿಗೆ ಒಂದು ಸರ್ನೇಮ್ ಇರಲ್ಲ, ಸೊ ಅದನ್ನು ವಾಪಸ್ ಹೆಂಗೆ ತಗೊಬರ್ತಾನೆ ಅನ್ನೋದೇ ಈ ಮೂವಿ ಆನ್ಲೈನ್ ಕತೆ. ಈ ಸಿನಿಮಾ ನೋಡಿದಾಗ ಟೋಟಲ್ ಇರೋ ಡ್ಯೂರೇಷನು 3 hours 20 minutes ಇದೆ. ಅಂದರೆ ಒಂದು ಮಹಾಭಾರತನೇ ನೋಡ್ದಂಗೆ ಆಯ್ತು ನಮಗೆ. ಒಂದೇನಪ್ಪ ಅಂತಂದರೆ, ನಿಜ ಜೀವನದಲ್ಲಿ ಈ ಕಾಡನ್ನ ನಾಶ ಮಾಡೋದಾಗಲಿ, ಅಲ್ಲಿ ಸ್ಮಗಲ್ ಮಾಡೋದಾಗಲಿ, ಈ ರೀತಿ ಏನೇ ಒಂದು ಮಾಡ್ತಿದ್ರೆ ನಾವು ಅವ್ರನ್ನ ಕೆಟ್ಟವರು ಅಂತಲೇ ಹೇಳ್ತೀವಿ. ಆದರೆ ಇಲ್ಲಿ ಸಿನಿಮಾದಲ್ಲಿ ಹೀರೋ ಏನಾದರೂ ಒಂದು ಸ್ಮಗಲ್ ಮಾಡೋದು ಏನೇ ಒಂದು ಮಾಡ್ತಿದ್ರು, ಜನಗಳೆಲ್ಲ ಆಡಿಯನ್ಸ್ ಎಲ್ಲ ಅದನ್ನ ಎಂಜಾಯ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಆಗಿ ತಗೋತೀವಿ. ಇದನ್ನ ಒಳ್ಳೇದು ಅನ್ಕೋಬೇಕಾ ಕೆಟ್ಟದ್ದು ಅನ್ಕೋಬೇಕಾ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಇನ್ನು ಈ ಸಿನಿಮಾ ಪಾಸಿಟಿವ್ ಪಾಯಿಂಟ್ ಬರೋದಾದ್ರೆ, ಈ ಸಿನಿಮಾ ಒಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಎಷ್ಟು ಕೊಡಬೇಕು ಎಂಟರ್ಟೈನ್ಮೆಂಟು, ಏನಂದ್ರೆ ಸಾಂಗ್ಸ್ ಇರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಮತ್ತೆ ಆಕ್ಟಿಂಗ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಆಮೇಲೆ ಫೈಟ್ ಆಗಿರ್ಬೋದು, ಎಲ್ಲವೂ ಕೂಡ ಓವರ್ ಆಲ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು. ಇನ್ನೂ ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಈ ಸಿನಿಮಾದಲ್ಲಿ ಒಂದು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ದಿರೋಂಥ ಒಂದು ಸೀನ್ಸ್ಗಳನ್ನೆಲ್ಲ ತಗೊಬಂದು ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿ ತೋರಿಸಿದ್ದಾರೆ. ಸೊ ಅದಕ್ಕೆ ಈ ಸಿನಿಮಾ ತಂಡದವರು ನಾವು ಮೆಚ್ಚಲೇಬೇಕು. ನಾನಿಲ್ಲಿ ಡೈರೆಕ್ಟರ್ದು ಒಂದು ಐಡಿಯಾನ ತುಂಬಾ ಮೆಚ್ಚಿದೆ. ಅಂದ್ರೆ ಡೈರೆಕ್ಟರ್ ಸಿಕ್ಕಾಪಟ್ಟೆ ಪಬ್ಜಿ ಗೇಮ್ ಆಡ್ತಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಅವರು ಈ ಪಬ್ಜಿಲಿ ಜಾರ್ಜ್ ಪೋಲ್ ಅಂತ ಬರುತ್ತಲ್ಲ, ಅಲ್ಲಿ ಆ ಲೊಕೇಶನ್ ಹೆಂಗ್ ಇದೆಯೋ ಅದೇ ರೀತಿನೇ ಇಲ್ಲೂ ಕೂಡ ಸೆಟ್ ಮಾಡಿ ಇಟ್ಟಿದ್ದಾರೆ. ಸೊ ನಾನು ನೋಡಿದಾಗ ಈ ತರ ಲೊಕೇಶನ್ ಎಲ್ಲೋ ನೋಡಿದಿನಲ್ಲ ಅಂತ ನನಗೂ ಅನ್ನಿಸ್ತು. ಸೊ ಆ ಜಾರ್ಜಪೋಲ್ ಅಲ್ಲಿರೋ ಆ ಕಂಟೈನರು, ಆ ಬ್ರಿಡ್ಜು ಇವೆಲ್ಲ ನೋಡ್ಕೊಂಡು ಸೇಮ್ ಹಂಗೆ ಇಳಿಸಿದಾರಲ್ಲ ಅಂತ ನನಗೆ ಫೀಲ್ ಆಯ್ತು. ಸೊ ಅದು ಜಪಾನಲ್ಲಿ ಮಾಡಿದ್ದಾರೆ. ಸೊ ಹೀರೋ ಏನಕ್ಕೆ ಜಪಾನ್ಗೆ ಹೋಗಿದ್ದು, ಅದಕ್ಕೆ ಏನು ಎತ್ತ ಅಂತ ಒಂದು ಸ್ವಲ್ಪನೂ ಕನ್ಕ್ಲೂಷನ್ ಕೊಟ್ಟಿಲ್ಲ ನಮ್ಗೆ. ಅದಕ್ಕೇನೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 20 ನಿಮಿಷ ಬೋರ್ ಹೊಡೀತದೆ. ಈ ಸಿನಿಮಾದಲ್ಲಿ ಯಾವಾಗ ಫಹದ್ ಫಾಜಿಲ್ ಅವರು ಎಂಟ್ರಿ ಕೊಡ್ತಾರೋ, ಅದಾದ್ಮೇಲೆ ಹೀರೋಗೂ ಮತ್ತೆ ಫಹದ್ ಫಾಜಿಲ್ ಅವ್ರಿಗೂ ಇಬ್ಬರಿಗೂ ನಡೆಯೋ ಟಗ್ ಆಫರ್ಗಳು. ಸೊ ಇದೇ ಅದಕ್ಕೂ ಈಗ ಯಾವ ರೀತಿ ಎಷ್ಟು ಚೆನ್ನಾಗಿ ಇವರು ಸೀನ್ಸ್ಗಳನ್ನ ಬರೆದಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವರಿಬ್ಬರದೇ ಮೇನ್ ಹೈಲೈಟೆಡ್ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಆದರೆ ರಶ್ಮಿಕಾ ಮಂದಣ್ಣ ಅವ್ರು ಏನು ಮಾಡ್ತಾ ಇದ್ರು ಅಂತ ನೀವು ಕೇಳಿದ್ರೆ ಅದನ್ನ ನಾನು ನೆಗೆಟಿವ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಇನ್ನು ಇವರು ರಶ್ಮಿಕಾ ಮಂದಣ್ಣ ಅವರ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ, ಆಕ್ಟಿಂಗ್ ಏನೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದು ಬಹಳ ನಮ್ಗೆ ಖುಷಿ ಆಯ್ತು. ಆದರೆ ಫಸ್ಟ್ ಪಾರ್ಟ್ ಅಲ್ಲಿ ಏನನ್ನ ನಂದು ಫಸ್ಟ್ ಪಾರ್ಟ್ ಮೂವಿದು ರಿವ್ಯೂ ನೋಡ್ಕೊಂಡ್ ಬಂದ್ರೆ ನಿಮಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಏನು ಹೇಳಿದ್ದೀನಿ ಅಂದ್ರೆ, ರಶ್ಮಿಕಾ ಮಂದಣ್ಣ ಅವ್ರದ್ದು ಸೆರಗು ಜಾರ್ತಾನೆ ಇರುತ್ತೆ, ಅದನ್ನ ಅಲ್ಲು ಅರ್ಜುನ್ ಅವರು ಸರಿ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಡೈರೆಕ್ಟರ್ ಸೆರಗೆ ಕೊಟ್ಟಿಲ್ಲ. ಅಂದ್ರೆ ಡಿಸೆಂಟ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಓವರ್ ಎಕ್ಸ್ಪೋಸ್ ಮಾಡ್ಬಿಟ್ಟಿದ್ದಾರೆ. ನಾನು ಹಂಗೂ ಮಾಡಿ ನಾನು 4 ಜನ ಹುಡುಗರನ್ನ ಕರ್ಕೊಂಡೋಗಿದ್ದೆ. ಅವ್ರ ಮಕ್ಕಳು ಯಾವ ಸಿನಿಮಾಗೆ ಹೋದ್ರು ಸಾಂಗ್ ಬಂದ್ರೆ ಎದ್ದೆದ್ದು ಹೋಗ್ತಾ ಇದ್ರು, ಸಾಂಗ್ಗಳು ಬಂದ್ರೆ ಮುಗಿಸ್ಕೊಂಡು ದಮ್ ಮಾಡ್ಕೊಂಡು ಇಲ್ಲ ಬಾತ್ರೂಮ್ ಹೋಗಿ ಬರೋರು. ಆದ್ರೆ ಇಲ್ಲಿ ರಶ್ಮಿಕಾ ಅವ್ರ ಮಂದನ್ ಅವ್ರದ್ದು ಒಂದು ಸಾಂಗ್ ಆಮೇಲೆ ಎದ್ದು ಹೋದ್ರು ಬಾತ್ರೂಮ್ಗೆ. ಏನಕ್ಕೂ ಅಂದ್ರೆ ಇನ್ನೂ ಯಾರು ಹೇಳ್ತಾ ಇಲ್ಲ, ಟ್ವಿಸ್ಟ್ ಆಗಿ ಇಟ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಧನಂಜಯ್ ಅವ್ರ ಕ್ಯಾರೆಕ್ಟರ್ ಏನಾಯ್ತು ಅಂತ ಕೇಳಿದ್ರೆ, ಖಂಡಿತ ಅವ್ರ ಫ್ಯಾನ್ಸ್ ಯಾರು ಇದ್ರೆ ಹೋದ್ರೆ ನಿರಾಸೆ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಅವರು ಬರದೇ ಲಾಸ್ಟ್ ಅಲ್ಲಿ ಬರ್ತಾರೆ. ಸೊ ಪಾರ್ಟ್ 3ಗೆ ಲೀಡ್ ಕೊಟ್ಬಿಟ್ಟು ಬಿಡ್ತಾರೆ. ಓವರ್ ಆಲ್ ಈ ಮೂವಿ ಹೇಗಿದೆ ಅಂತ ನನ್ನ ಕೇಳಿದ್ರೆ, ಸ್ಟಾರ್ಟಿಂಗ್ ಒಂದು 20 ನಿಮಿಷ ಬಿಟ್ರೆ, ಇನ್ನು ಲಾಸ್ಟ್ ಅಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು 20 ನಿಮಿಷ ಅದು ನಮ್ಗೇನೋ ಓಲ್ಡ್ ಸೀನ್ಸ್ಗಳೇ ಸ್ವಲ್ಪ ರಿಪೀಟೆಡ್ ಅನ್ನೋ ತರ ಫೀಲ್ ಆಗುತ್ತೆ ನಮಗೆ. ಆದರೆ ಇದೊಂದು ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಮೂವಿ ಅಂತಾನೆ ಹೇಳ್ಬೋದು. ಪಾರ್ಟ್ 1 ಕಂಪೇರ್ ಮಾಡಿದ್ರೆ ಪಾರ್ಟ್ 2 ಸೂಪರ್ ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೊಂದು ವಿಚಾರ, ಪಾರ್ಟ್ 1 ಅಲ್ಲಿ ಸ್ಟೇಟ್ ವೈಸ್ ಸ್ಮಗ್ಲಿಂಗ್ ಆಯಿತು, ಪಾರ್ಟ್ 2 ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಸ್ಮಗ್ಲಿಂಗ್ ಮಾಡಿದ್ರು. ಇನ್ನು ಪಾರ್ಟ್ 3 ಅಲ್ಲಿ ಏನಾದರೂ ಮಾರ್ಸಲ್ ಹೋಗ್ಬಿಟ್ಟು ಸ್ಮಗ್ಲಿಂಗ್ ಮಾಡ್ತಾರ ಅನ್ನೋದೇ ಕ್ವಶನ್ ಮಾರ್ಕ್. ಫುಡ್ ಅಡ್ಡ ಈ ಚಾನೆಲ್ ಮತ್ತೆ ರಿವ್ಯೂ ಓಪನ್ ಮಾಡಿದ್ವಿ. ಮುಂಚೆ ಸುಮಾರು ಕಡೆ ಹೋಗಿ ಎಲ್ಲ ಕಡೆನೂ ಫುಡ್ ಟೇಸ್ಟ್ ಮಾಡಿ ನಾವು ನಿಮ್ಗೆ ರಿವ್ಯೂ ಕೊಡ್ತಾ ಇದ್ದೋ. ಬಟ್ ಯಾವುದೋ ಕೆಲವೊಂದು ಕಾರಣಾಂತರದಿಂದ ಈ ಚಾನೆಲ್ ಸ್ಟಾಪ್ ಮಾಡಿದ್ದೋ. ಮತ್ತೆ ಇವಾಗ ಇದು ರಿವ್ಯೂ ಓಪನ್ ಮಾಡಿದೀವಿ. ಸೊ ನಾನು ಕೂಡ ಅವಾಗ ಹೋಗಿ ಎಲ್ಲರೂ ಒಂದು ಕಡೆ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀವಿ. ಬಟ್ ಇದ್ರಲ್ಲಿ ಏನ್ ವಿಚಾರ ಅಂತಂದ್ರೆ, ಫುಡ್ ಹೆಂಗಿದೆ ಏನಿದೆ ಇದ್ದಂಗೆ ಹೇಳ್ತೀವಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀವಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ.
ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕಂದ್ರೆ ಇತ್ತೀಚೆಗೆ ನಾವು ಬರ್ತಿರೋಂಥ ಚಾನೆಲ್ಗಳಲ್ಲಿ ಫುಡ್ ಬಗ್ಗೆ ಯಾರು ಹೋಗಿದ್ರು ತಿನ್ನಿದ ಕಡೆ ಎಲ್ಲ ಸೂಪರ್ ಆಗೈತೆ ಅಂತಾರೆ. ಇದನ್ನ ಕೇಳಿ 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 ನನಗೆ ಬೇಜಾರಾಗಿ ಸೂಪರ್ ಆಗಿದೆ ಇಲ್ವೋ ಅನ್ನೋದನ್ನ ನಾವು ಕೂಡ ಒಂದ್ಸಲ ಟೇಸ್ಟ್ ಮಾಡಿ ನೋಡುವಂಥ ಜಾಗಗಳಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಓಪನ್ ಅಪ್ ಆಗಿ ಹೇಳ್ತೀವಿ. ಸೊ ಯಾರಿಗಾದ್ರೂ ಈ ಚಾನೆಲ್ನ ಫಾಲೋ ಮಾಡಬೇಕು ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ವಿ, ಹೋಗಿ ನೀವು ಮತ್ತೆ ಆ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದೀವಿ.